ಇನ್ನು ಶ್ರೀಗಳ ಆರೋಗ್ಯ ಚೇತರಿಕೆಗೆ ಹಾಡಿನ ಮೂಲಕ ಪ್ರಾರ್ಥನೆಯನ್ನೂ ಸಲ್ಲಿಸಲಾಗ್ತಾ ಇದೆ. ಬೆಂಗಳೂರಿನ ಸಿದ್ಧಗಂಗಾ ಪಬ್ಲಿಕ್ ಸ್ಕೂಲ್ನ ಮಕ್ಕಳು ಗಾಯನವನ್ನ ಮಾಡ್ತಾ ಇರ್ತಕ್ಕಂಥದ್ದು, ವಚನವನ್ನ ಹಾಡ್ತಾ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ತುಮಕೂರಿನ ಸಿದ್ಧಗಂಗಾ ಮಠದ ಆವರಣದಲ್ಲಿ ಬೆಂಗಳೂರಿನ ಸಿದ್ಧಗಂಗಾ ಪಬ್ಲಿಕ್ ಸ್ಕೂಲ್ನ ಮಕ್ಕಳು ಈ ರೀತಿಯಾಗಿ ವಚನ ಗಾಯನದ ಮೂಲಕ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಆಗಲಿ ಅಂತ ಹೇಳಿ 300ಕ್ಕೂ ಹೆಚ್ಚು ಮಕ್ಕಳು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಶ್ರೀಗಳ ಇನ್ನು ದಾವಣಗೆರೆಯಲ್ಲಿ ಉರುಳು ಸೇವೆಯನ್ನು ಮಾಡುವುದರ ಮೂಲಕ, ಕೋಲಾರದಲ್ಲಿ ಕೋಲಾರಮ್ಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವುದರ ಮೂಲಕ ಶ್ರೀಗಳ ಚೇತರಿಕೆಗಾಗಿ 101 ತೆಂಗಿನಕಾಯಿಯನ್ನು ಒಡೆದು ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಲಾಗ್ತಾ ಇರುವಂತಹದ್ದು. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಭಕ್ತರು ತಮ್ಮ ಒಂದು ಪ್ರಾರ್ಥನೆಯನ್ನು ದೇವರಿಗೆ ಸಲ್ಲಿಸ್ತಾ ಇದ್ದಾರೆ. ತುಮಕೂರು, ಕೋಲಾರ, ದಾವಣಗೆರೆ ಹೀಗೆ ಪ್ರತಿಯೊಂದು ಕಡೆಯಲ್ಲೂ ಕೂಡ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಆಗಲಿ, ಅವರು ಬೇಗನೆ ಚೇತರಿಸಿಕೊಳ್ಳಿ, ಅವರು ನಮ್ಮ ನಡುವೆ ಇನ್ನಷ್ಟು ವರ್ಷಗಳ ಕಾಲ ಇರಬೇಕು, ಅವರು ಇನ್ನಷ್ಟು ವರ್ಷಗಳ ಕಾಲ ಬಾಳಬೇಕು, ಅವರು ಆಶೀರ್ವಾದವನ್ನು ಮಾಡ್ತಾ ಇರಬೇಕು. ನಡೆದಾಡುವ ದೇವರ ಏನು ಕಾರ್ಯಗಳೇನು ನಡೀತಾ ಇದ್ದಾವೆ, ಅವರು ನಡೆಸ್ತಾ ಇರುವಂತಹ ತ್ರಿವಿಧ ದಾಸೋಹ ಏನಿದೆ ಅದು ಇನ್ನಷ್ಟು ವರ್ಷಗಳ ಕಾಲ ಅವರದೇ ನೇತೃತ್ವದಲ್ಲಿ ನಡಿಬೇಕು ಅನ್ನುವಂತಹದ್ದು ಭಕ್ತರ ಬಯಕೆಯಾಗಿದೆ. ಈ ಕಾರಣಕ್ಕಾಗಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಭಕ್ತರು ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವುದರ ಮೂಲಕ, ಉರುಳು ಸೇವೆಯನ್ನು ಮಾಡೋದ್ರ ಮೂಲಕ, ತೆಂಗಿನಕಾಯಿ ಒಡೆಯೋದ್ರ ಮೂಲಕ, ಹೋಮವನ್ನು ಮಾಡೋದ್ರ ಮೂಲಕ ಶ್ರೀಗಳ ಆರೋಗ್ಯ ಚೇತರಿಕೆಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀಗಳ ಆರೋಗ್ಯದಲ್ಲೂ ಕೂಡ ನಿಜಕ್ಕೂ ಪವಾಡ ಸದೃಶ ರೀತಿಯಲ್ಲಿ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿರುವಂಥದ್ದು ಕೂಡ ಭಕ್ತರಿಗೆ ಖುಷಿಯನ್ನು ಕೊಟ್ಟಿದೆ. ತುಮಕೂರಿನಿಂದ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಶ್ರೀಗಳ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಬರೋದಿದ್ರೆ ಯಾವ ರೀತಿಯಾಗಿ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದರೂ ಅಪ್ಡೇಟ್ಸ್ ಮತ್ತಷ್ಟು ಸಿಕ್ಕಿದೆಯಾ? ಹರಿಪ್ರಸಾದ್, ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳು ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿರುವಂಥದ್ದು. ಇಲ್ಲಿನ ವೈದ್ಯರು ಮತ್ತೆ BGS ವೈದ್ಯರು ಬಿಡುಗಡೆ ಮಾಡಿರುವಂತಹ ಒಂದು ಪತ್ರದಲ್ಲೂ ಕೂಡ ಸಿದ್ಧಗಂಗಾ ಶ್ರೀಗಳು ಅಚ್ಚರಿ ರೀತಿಯಲ್ಲಿ ಚೇತರಿಕೆಗೊಳ್ತಾ ಇದ್ದಾರೆ ಅಂತೇಳಿ ಒಂದು ಹೆಲ್ತ್ ರಿಪೋರ್ಟ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಒಟ್ಟಾರೆ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ತೀವ್ರ ನಿಗಾವನ್ನು ವಹಿಸಿರುವಂತದ್ದು. ಇಲ್ಲಿರುವಂತಹ ಪರಮೇಶ್ವರ್ ಅಂತ ಅವರ ಆಪ್ತ ವೈದ್ಯರು, ಅವರು ಕೂಡ ಈಗಾಗಲೇ ಬೆಳಗ್ಗೆನೆ ರಕ್ತ ಪರೀಕ್ಷೆ, ಅವರ BP ಮತ್ತೆ ಬೇರೆ ಬೇರೆ ರೀತಿಯ ಪರೀಕ್ಷೆಗಳನ್ನೆಲ್ಲ ಕೂಡ ಮಾಡಿದ್ದಾರೆ. ಈಗ 10 ಗಂಟೆ ಸುಮಾರಿಗೆ ಒಂದು ಹೆಲ್ತ್ ಬುಲೆಟಿನ್ ಅನ್ನು ಬಿಡುಗಡೆ ಮಾಡಬೇಕಾಗಿತ್ತು, ಆದ್ರೆ ಇದುವರೆಗೂ ಕೂಡ ಬಿಡುಗಡೆ ಮಾಡಿಲ್ಲ. ಆದ್ರೆ ಅವರು ಪತ್ರದಲ್ಲಿ ಬೇರೆ ಕಡೆಗೆ ರವಾನೆ ಮಾಡಿರುವಂತದ್ದು ಈಗಾಗಲೇ ತಿಳಿದು ಬಂದಿರುವಂತದ್ದು. ಶ್ರೀಗಳು ಚೇತರಿಕೆ ಆಗ್ತಾ ಇದ್ದಾರೆ ಅಂತ ಹೇಳ್ತಿದ್ದ ಮುಂದೆ, ಶ್ರೀಗಳ ಚೇತರಿಕೆಗೆ ಈಗಾಗಲೇ ಸಾಕಷ್ಟು ರಾಜ್ಯದಾದ್ಯಂತ ಎಲ್ಲಾ ಕಡೆ ಪ್ರಾರ್ಥನೆಗಳು ನಡೀತಾ ಇದಾವೆ, ಹೋಮಗಳು ನಡೀತಾ ಇದಾವೆ. ಜೊತೆಗೆ ಮಠದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಹೋಮ ಹವನಗಳು ನಡೀತವೆ. ನಿನ್ನೆ ರಾತ್ರಿ ಕೂಡ 8 ಜನ ಶ್ರೀಗಳು ಬೆಟ್ಟವನ್ನತ್ತಿ ಶ್ರೀಗಳು ಚೇತರಿಕೆ ಆಗಬೇಕು, ಶ್ರೀಗಳ ಆರೋಗ್ಯ ಗುಣಮುಖ ಆಗಬೇಕು ಅಂತೇಳಿ ಸಾಕಷ್ಟು ಪ್ರಾರ್ಥನೆಯನ್ನು ಕೂಡ ಮಾಡಿದ್ರು. ಇಲ್ಲೂ ಕೂಡ ಬೆಂಗಳೂರಿನಿಂದ ಸಾಕಷ್ಟು ವಿದ್ಯಾರ್ಥಿಗಳು ಬಂದು ಮಠದಲ್ಲಿಯೇ ಮಠದ ಆವರಣದಲ್ಲಿ ಪ್ರಾರ್ಥನೆಯನ್ನ ಮಾಡಿ ಸಾಕಷ್ಟು ಶ್ರೀಗಳು ಬೇಗ ಗುಣಮುಖ ಆಗಬೇಕು ಅಂತ ಹೇಳ್ತಿದ್ರು. ಜೊತೆಗೆ ಚೆನ್ನೈನ ರೇಲಾ ಆಸ್ಪತ್ರೆ ವೈದ್ಯರೊಂದಿಗೆ ಇಲ್ಲಿ ಏನು ತಪಾಸಣೆ ನಡೆಸ್ತಾ ಇದ್ದಾರೆ, ಅವರು ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಅವರು ಸೂಕ್ತ ಮಾರ್ಗದರ್ಶನವನ್ನು ಕೂಡ ನೀಡ್ತಾ ಇದ್ದಾರೆ. ಜೊತೆಗೆ ಬೆಳಗ್ಗೆಯಿಂದಲೂ ಶ್ರೀಗಳ ಮೇಲೆ ತೀವ್ರ ನಿಗಾವನ್ನು ವಹಿಸಿರುವಂತದ್ದು. ಈಗಾಗಲೇ ಹೆಲ್ತ್ ಬುಲೆಟಿನ್ ರೆಡಿ ಆಗಿದೆ, ಅದನ್ನ ಏನೇನು ಕೆಲವೇ ನಿಮಿಷಗಳಲ್ಲೂ ಕೂಡ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಮತ್ತಷ್ಟು ಚೇತರಿಕೆ ಕಂಡಿದೆಯಾ ಏನು ಅನ್ನೋದೆಲ್ಲ ಸಂಪೂರ್ಣವಾಗಿ ತಿಳಿದು ಬರುತ್ತೆ. ಜೊತೆಗೆ ಈಗಾಗಲೇ ಸಾಕಷ್ಟು ಗಣ್ಯರು ನಿನ್ನೆಯಿಂದಲೂ ಕೂಡ ಮಠಕ್ಕೆ ಆಗಮಿಸಿ ಶ್ರೀಗಳ ಆರೋಗ್ಯವನ್ನ ವಿಚಾರಿಸುತ್ತಿರುವಂತದ್ದು. ಜೊತೆಗೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ CM ಕುಮಾರಸ್ವಾಮಿ ಅವರು ಕೂಡ ಆಗಮಿಸ್ತಾರೆ. ಹೀಗಾಗಿ ಭದ್ರತೆಯನ್ನು ಕೂಡ ಹೆಚ್ಚಳ ಮಾಡ್ಕೊಂಡಿರಬಹುದು. ನನ್ನ ಹಿಂದೆ ನೋಡ ಕಾಣ್ತಾ ಇದೆ, ಈ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ CM ಕುಮಾರಸ್ವಾಮಿ ಅವರು ಮಠಕ್ಕೆ ಆಗಮಿಸ್ತಾರೆ. ಇಲ್ಲಿರುವಂತಹ ಶ್ರೀಗಳ ಆರೋಗ್ಯವನ್ನ ವಿಚಾರಿಸ್ತಾರೆ. ನಂತರ ವೈದ್ಯರ ಜೊತೆಗೆ ಕಿರಿಯ ಶ್ರೀಗಳ ಜೊತೆಗೂ ಕೂಡ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಮಾತುಕತೆ
ಮಾತುಕತೆಯನ್ನ ನಡೆಸ್ತಾರೆ. ಹೀಗಾಗಿ ಸಿಎಂ ಬರ್ತಾರೆ, ಜೊತೆಗೆ ಯಡಿಯೂರಪ್ಪ ಅವರು ಕೂಡ ಮಧ್ಯಾಹ್ನದ ವೇಳೆಗೆ ಕೂಡ ಬರ್ತಾರೆ. ಹೀಗಾಗಿ ಅದ್ರ ಜೊತೆಗೆ ಕೇಂದ್ರದ ನಾಯಕರುಗಳು ಕೂಡ ಶ್ರೀಗಳನ್ನ ದರ್ಶನವನ್ನ ಪಡೆಯಕ್ಕೆ, ಅವರ ಆರೋಗ್ಯವನ್ನ ವಿಚಾರಿಸಕ್ಕೆ, ಹಾಗಾಗಿ ಕೇಂದ್ರದಿಂದ ಕೂಡ ನಾಯಕರುಗಳು ಬರ್ತಾರೆ. ಈಗಾಗಲೇ 14 ಹೆಲಿಪ್ಯಾಡ್ಗಳನ್ನು ಕೂಡ ಈಗಾಗಲೇ ರೆಡಿ ಮಾಡ್ಕೊಂಡಿರೋದು. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು, ವಿಐಪಿಗಳು, ಗಣ್ಯರು ಇವರೆಲ್ಲರೂ ಬಂದ್ರೆ ಸಾಕಷ್ಟು ಭದ್ರತೆ ಬೇಕಾಗುತ್ತೆ ಅಂತೇಳಿ ಈಗಾಗಲೇ 5 ಜನ ಸಬ್ ಇನ್ಸ್ಪೆಕ್ಟರ್ಗಳು, 3 ಜನ ಸರ್ಕಲ್ ಇನ್ಸ್ಪೆಕ್ಟರ್, ಜೊತೆಗೆ 1 ಡಿವೈಎಸ್ಪಿ ನೇತೃತ್ವದಲ್ಲಿ ಈಗಾಗಲೇ ಸಾಕಷ್ಟು ಭದ್ರತೆಯನ್ನ ಮಾಡ್ಕೊಂಡಿರುವಂತ, ಜೊತೆಗೆ ತುಮಕೂರಿನ ವಿವಿಧ ಠಾಣೆಗಳಿಂದಲೂ ಕೂಡ ಈಗ ಹೆಚ್ಚುವರಿಯಾಗಿ ಪೊಲೀಸ್ ಸಿಬ್ಬಂದಿಗಳನ್ನ ಕರ್ಕೊಂಡ್ ಬಂದಿರುವಂತದ್ದು ನೀವು ಕೂಡ ಈಗ ದೃಶ್ಯದಲ್ಲಿ ನೋಡ್ತಿರ್ಬೋದು. ಈಗಾಗಲೇ ರೋಲ್ ಕಾಲ್ ನಡೀತಿದೆ. ಸ್ಥಳಕ್ಕೆ ಹಿಂದೆ ಇದ್ದಂತ SP ದಿವ್ಯಾ ಗೋಪಿನಾಥ್ ಅವರು ಕೂಡ ಈಗ ಬಂದಿರುವಂತದ್ದು. ಅವರು ಕೂಡ ಯಾವ ರೀತಿ ಭದ್ರತೆಯನ್ನ ಮಾಡ್ಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಪರಿಶೀಲನೆ ಮಾಡ್ಕೊಂತಾರೆ. ಮತ್ತೆ ಸಂಬಂಧಪಟ್ಟಂತ ಇಲ್ಲಿ ಸ್ಥಳೀಯ ಏನು ಆಫೀಸರ್ಸ್ ಇರ್ತಾರೆ ಅವರಿಂದಲೂ ಕೂಡ ಈಗ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂತಿರುವಂತದ್ದು, ಯಾವ ರೀತಿ ಭದ್ರತೆಗಳನ್ನ ಮಾಡ್ಕೊಂಡಿದ್ದೀರಿ ಅಂತೇಳಿ. ಈ ನಿಟ್ಟಿನಲ್ಲಿ ಸಿಎಂ ಜೊತೆಗೆ ಯಡಿಯೂರಪ್ಪರು ಜೊತೆಗೆ ಬೇರೆ ಬೇರೆ ನಾಯಕರುಗಳೆಲ್ಲರೂ ಕೂಡ ಆಗಮಿಸೋ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನ ಮಾಡ್ಕೊಂತಾರೆ. ತುಮಕೂರು ಜಿಲ್ಲೆಯ ಬೇರೆ ಬೇರೆ ಠಾಣೆಗಳಿಂದಲೂ ಕೂಡ ಈಗ ಪೊಲೀಸನ್ನ ಕರ್ಕೊಂಡು ಬೇರೆ ಬೇರೆ ಸ್ಥಳಗಳಿಗೂ ಕೂಡ ಈಗ ನಿಯೋಜನೆ ಮಾಡ್ತಾರೆ. ಒಟ್ಟಾರೆ ಮಧ್ಯಾಹ್ನದ ವೇಳೆಗೆ ಸಿಎಂ ಬರುವಂತದ್ದು, ಬೇರೆ ಬೇರೆ ನಾಯಕರುಗಳು ಬರ್ತಾರೆ, ಜೊತೆಗೆ ಸಾಕಷ್ಟು ಅಪಾರ ಪ್ರಮಾಣದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಭಕ್ತರು ಬರುತ್ತಾರೆ. ಹೀಗಾಗಿ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಭದ್ರತೆಯನ್ನ ಹೆಚ್ಚಳ ಮಾಡ್ಕೊಂತ ಅನ್ನುವಂಥದ್ದು ಹರಿಪ್ರಸಾದ್. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಒಂದ್ ಕಡೆ ಶ್ರೀಗಳ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೆಲ್ತ್ ಬುಲೆಟಿನ್ ಕೂಡ ಬಿಡುಗಡೆ ಮಾಡ್ತಾರೆ. ಜೊತೆಗೆ ಭದ್ರತೆಯಲ್ಲಿ ಯಾವುದೇ ರೀತಿ ಲೋಪಗಳನ್ನಾಗಬಾರ್ದು ಅಂತೇಳಿ ಮಠದ ಆವರಣದಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಇಲ್ಲಿನ ಸ್ಥಳೀಯ ಪೊಲೀಸರು ಮಾಡ್ಕೊಂತಿರುವಂತದ್ದು ಹರಿಪ್ರಸಾದ್. ಈಗ ಪ್ರಶಾಂತ್, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಸ್ವಾಮೀಜಿಯವರನ್ನ ನೋಡೋದಕ್ಕೆ ಭಕ್ತರೇನು ಆಗಮಿಸ್ತಾ ಇದ್ದಾರೆ, ಅವ್ರಿಗೆ ಯಾವ ರೀತಿಯಂತ ವ್ಯವಸ್ಥೆಯನ್ನು ಈಗ ಮಾಡಲಾಗಿದೆ, ಅವ್ರನ್ನ ನೋಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ತಾ ಇದ್ದಾರೆ, ಹೇಗೆ? ಹರಿಪ್ರಸಾದ್, ಶ್ರೀಗಳಿಗೆ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಅಂತ ಹೇಳಿ ತಿಳಿದ ತಕ್ಷಣ ಮಠಕ್ಕೆ ಅಪಾರ ಪ್ರಮಾಣದ ಲಕ್ಷಾಂತರ ಭಕ್ತರು ಇರುವಂತದ್ದು. ಕಳೆದ 3 ದಿನಗಳಿಂದಲೂ ಕೂಡ ಭಕ್ತರು ಬರ್ತಾ ಇದ್ದಾರೆ. ಕಳೆದ 15 ದಿನಗಳಿಂದಲೂ ಕೂಡ ಇಲ್ಲಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಬೇರೆ ಬೇರೆ ಆಗಿರುವಂತ ಅವರೆಲ್ಲರೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬಂದು ಶ್ರೀಗಳನ್ನ ನೋಡ್ಲೇಬೇಕು ಅಂತಿದ್ರು. ಆದ್ರೆ ಯಾರಿಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ. ಆದ್ರೆ ನಿನ್ನೆ ಏನಾಗಿದೆ, ಸಾಕಷ್ಟು ಭಕ್ತರು ಬಂದು ನಾವು ಶ್ರೀಗಳನ್ನ ನೋಡ್ಲೇಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಂಡ್ರು. ಹೀಗಾಗಿ 2 ಗೇಟ್ಗಳನ್ನ ಮಾಡ್ಕೊಳ್ಳಲಾಗಿದೆ ಹರಿಪ್ರಸಾದ್. ಒಂದು ಗೇಟ್ಗಳಲ್ಲಿ ಯಾರ್ಯಾರೆಲ್ಲ ಗಣ್ಯರು ಬರ್ತಾರೆ ಅವರಿಗೆ ಅವಕಾಶವನ್ನು ಮಾಡಿರುವಂತ, ಅಲ್ಲಿ ಬಹಳ ಪ್ರಮುಖವಾಗಿ ಗಣ್ಯರಿಗೆ ಮಾತ್ರ ಬಿಡ್ತಿರುವಂತದ್ದು. ಮತ್ತೊಂದು ಕಡೆ ಇನ್ನೊಂದು ಗೇಟ್ ಮೂಲಕ ಅಲ್ಲೂ ಬ್ಯಾರಿಕೇಡ್ ಹಾಕೊಂಡು ಭಕ್ತರಿಗೆ ಅವಕಾಶವನ್ನ ಮಾಡ್ಕೊಡ್ತಿರುವಂತದ್ದು. ಅಲ್ಲಿ ಭಕ್ತರು ಏನಿದ್ದಾರೆ ಅವರಿಗೆ ಆ ಮೂಲಕ ಅಂದ್ರೆ ಅವರಿಗೆ ಕೆಲವು ಟೈಮಿಂಗ್ಸ್ ಅನ್ನ ಕೊಡಲಾಗಿದೆ. ಬೆಳಗ್ಗೆ 1 ರಿಂದ 2 ಗಂಟೆ ಸುಮಾರಲ್ಲಿ ಮತ್ತೆ ಮಧ್ಯಾಹ್ನ ಸುಮಾರಲ್ಲಿ 2 ಅವರ್ಗಳಲ್ಲಿ ಅವಕಾಶ ಮಾಡ್ಕೊಂಡದ್ದು. ಭಾರಿ ಪ್ರಮಾಣದಲ್ಲಿ ಭಕ್ತರುಗಳು ಬಂದಿದ್ದೆ ಆದ್ರೆ ಸಾಕಷ್ಟು ಇಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿ ಒಬ್ಬೊಬ್ಬರನ್ನೇ ಆ ಮಠದ ಆವರಣ ಏನು ಹಳೆಯ ಮಠದಲ್ಲಿ ಈಗ ಚಿಕಿತ್ಸೆ ನೀಡ್ತಾ ಇದ್ದಾರೆ ಅಲ್ಲಿ ಒಬ್ಬೊಬ್ಬರೇ ಭಕ್ತರನ್ನ ಬಿಟ್ಟು ಅವರಿಗೆ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ. 2 ಗೇಟ್ಗಳು, ಅಲ್ಲಿ ಒಂದು ಕಡೆ ಭಕ್ತರು ಏನ್ ಬರ್ತಿದ್ದಾರೆ ಅವರಿಗೆ ಅಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಇನ್ನೊಂದು ಗೇಟ್ ನಲ್ಲಿ ಏನಿದೆ ವಿಐಪಿಗಳು, ಬೇರೆ ಬೇರೆ ನಾಯಕರುಗಳು ಬರ್ತಾರೆ, ಜೊತೆಗೆ ಬೇರೆ ಬೇರೆ ಅಧಿಕಾರಿಗಳೇನಿದೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು. ನಿನ್ನೆ ಬೆಳಗ್ಗೆ 11 ರಿಂದ 12 ಗಂಟೆ ಸುಮಾರಿಗೂ ಕೂಡ ಸಾಕಷ್ಟು ಭಕ್ತರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಆ ನಂತರದಲ್ಲಿ ತಾತ್ಕಾಲಿಕ ನಿಲ್ಲಿಸಿದ್ರು. ಮಧ್ಯಾಹ್ನ ನಂತರ ಸಂಜೆ 4 ಗಂಟೆಯಿಂದ ಒಂದು 6 ಗಂಟೆವರೆಗೂ ಕೂಡ ಸಾಕಷ್ಟು ಭಕ್ತರಿಗೂ ಕೂಡ ಅವಕಾಶ ಮಾಡಿದ್ರು. ಯಾಕಂದ್ರೆ ಸ್ವಾಮೀಜಿಗಳನ್ನ ನೋಡ್ಲೇಬೇಕು ಅಂತೇಳಿ ಬೇರೆ ಬೇರೆ ಜಿಲ್ಲೆಗಳು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಬಂದಿದ್ರು. ನಾವು ದರ್ಶನವನ್ನ ಪಡಿಲೇಬೇಕು ಅಂತೇಳಿ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳೇನಿರ್ತಾರೆ ಅವರಿಗೆ ಮನವಿಯನ್ನ ಮಾಡಿಕೊಟ್ಟಿದ್ರು. ಅವರಿಗೂ ಕೂಡ ನಿರಾಸೆ ಮಾಡಬಾರದು ಅಂತೇಳಿ ಅವರು ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಇವತ್ತು ಕೂಡ ಅದು ಮುಂದುವರಿಯುತ್ತೆ. ಮತ್ತೆ ಈಗ ಒಂದು ಟೈಮಿಂಗ್ಸ್ ಅನ್ನ ನೋಡ್ಕೊಂತಾರೆ, ಯಾವ ಸಂದರ್ಭದಲ್ಲಿ ಭಕ್ತರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತೇಳಿ ಅವರಿಗೆ ಮತ್ತೊಂದು ಗೇಟ್ ಮೂಲಕ ಸಾಲುಗಟ್ಟಿ ಅಲ್ಲಿ ನಿಲ್ಲಿಸಿ ಒಬ್ಬೊಬ್ಬರನ್ನೇ ಬಿಟ್ಟು ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹರಿಪ್ರಸಾದ್, ಧನ್ಯವಾದ ಪ್ರಶಾಂತ್ ತಮ್ಮ ಮಾಹಿತಿಗೆ.